ಅಕ್ಷಯ ತೃತೀಯದ ದಿನ ಚಿನ್ನ ಖರೀದಿಸಬೇಕು ಅಂತಾರೆ. ಆದರೆ ನಿಜವಾಗಿಯೂ ಅದು ಅಗತ್ಯವೇ? ಇಲ್ಲವಾದ್ರೆ ಇದು ಕೇವಲ ನಂಬಿಕೆಯೇ? ಅಕ್ಷಯ ತೃತೀಯ ಹಿಂದೂ ಧರ್ಮದಲ್ಲಿ ಅತ್ಯಂತ ಶುಭ ದಿನಗಳಲ್ಲಿ ಒಂದಾಗಿದೆ. ಈ ದಿನವನ್ನು ಶುಭಾರಂಭಗಳಿಗಾಗಿ ಅತ್ಯುತ್ತಮ ದಿನವೆಂದು ಪರಿಗಣಿಸಲಾಗುತ್ತದೆ. ಅಕ್ಷಯ ಎಂಬ ಪದದ ಅರ್ಥ ಎಂದಿಗೂ ಕಡಿಮೆಯಾಗದದ್ದು. ಅಂದರೆ ಈ ದಿನ ಆರಂಭಿಸಿದ ಯಾವುದೇ ಕಾರ್ಯವು ಸದಾ ಬೆಳೆಯುತ್ತದೆ ಎಂಬ ನಂಬಿಕೆ ಇದೆ. ಈ ದಿನವು ಶ್ರೀ ಮಹಾವಿಷ್ಣುವಿನ ಆಶೀರ್ವಾದದೊಂದಿಗೆ ಸಂಬಂಧಿಸಿದೆ. ವಿಷ್ಣುವಿನ ಕೃಪೆಯಿಂದ ಜೀವನದಲ್ಲಿ ಸಮೃದ್ಧಿ, ಶಾಂತಿ ಮತ್ತು ಯಶಸ್ಸು ದೊರೆಯುತ್ತದೆ ಎಂದು ನಂಬಲಾಗಿದೆ. ಇದು ಶ್ರೀ ಮಹಾಲಕ್ಷ್ಮೀ ದೇವಿಯ ದಿನವೆಂದು ಪರಿಗಣಿಸಲಾಗುತ್ತದೆ. ಧನ, ಐಶ್ವರ್ಯ ಮತ್ತು ಸಮೃದ್ಧಿಯ ಸಂಕೇತವಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ. ಮಹಾಭಾರತದಲ್ಲಿ ವನವಾಸದಲ್ಲಿದ್ದ ಪಾಂಡವರಿಗೆ ಶ್ರೀಕೃಷ್ಣನು ದ್ರೌಪದಿಗೆ ಅಕ್ಷಯ ಪಾತ್ರೆಯನ್ನು ನೀಡಿದನು. ಈ ಪಾತ್ರೆ ಎಂದಿಗೂ ಖಾಲಿಯಾಗದ ದಿವ್ಯ ವರವಾಗಿತ್ತು. ಧನ್ಯವಾದಗಳು ಶ್ರೀಕೃಷ್ಣ. ಇದು ಎಂದಿಗೂ ಕಡಿಮೆಯಾಗದ ಸಮೃದ್ಧಿಯ ಸಂಕೇತವಾಗಿದೆ. ಆದ್ದರಿಂದಲೇ ಜನರು ಈ ದಿನ ಚಿನ್ನ ಖರೀದಿಸುವ ಪದ್ಧತಿಯನ್ನು ಅನುಸರಿಸುತ್ತಾರೆ. ಚಿನ್ನವು ಲಕ್ಷ್ಮಿಯ ಪ್ರತೀಕವಾಗಿದೆ. ಅದರಿಂದ ಸಂಪತ್ತು ಹೆಚ್ಚುತ್ತದೆ ಎಂಬ ನಂಬಿಕೆ ಇದೆ. ಆದರೆ ಈ ದಿನದ ಮೂಲ ಅರ್ಥ ಭಕ್ತಿ ಮತ್ತು ಶ್ರದ್ಧೆ. ದೇವರನ್ನು ಪೂಜಿಸುವುದು ಮತ್ತು ಒಳ್ಳೆಯ ಕಾರ್ಯಗಳನ್ನು ಪ್ರಾರಂಭಿಸುವುದು ಅತ್ಯಂತ ಶುಭಕರವಾಗಿದೆ. ಓಂ ಗಂ ಗಣಪತಯೇ ನಮಃ. ಅತಿಯಾಗಿ ಖರ್ಚು ಮಾಡುವುದು ಸರಿಯಲ್ಲ. ಬುದ್ಧಿವಂತಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳಬೇಕು. ನೀವು ದೊಡ್ಡ ಪ್ರಮಾಣದಲ್ಲಿ ಚಿನ್ನ ಖರೀದಿಸಬೇಕೆಂದಿಲ್ಲ. ಚಿಕ್ಕ ಪ್ರಮಾಣದ ಚಿನ್ನ ಖರೀದಿಸಿದರೂ ಸಾಕು. ನಿಜವಾದ ಅಕ್ಷಯತ್ವವು ನಮ್ಮ ನಂಬಿಕೆ ಮತ್ತು ಒಳ್ಳೆಯ ಕರ್ಮಗಳಲ್ಲಿ ಇದೆ. ಆದ್ದರಿಂದ ಅಕ್ಷಯ ತೃತೀಯದ ದಿನ ಚಿನ್ನ ಖರೀದಿಸುವುದು ಒಳ್ಳೆಯದು, ಆದರೆ ಅದು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿರಬೇಕು. ಮುಖ್ಯವಾದದ್ದು ಭಕ್ತಿ ಮತ್ತು ಸಮತೋಲನ.